ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಲೋಹಿತಾಕ್ಷಾಯ ನಮಃ. ಓಂ ಅಪ್ರತಿಷ್ಕುತಃ ಯಏಕಶ್ಚರ್ಷಣೀನಾಂ ವಸೂನಾಭಿರಜ್ಯತೆ ಇಂದ್ರಃ ಪಂಚಕ್ಷಿತೀನಾಂ ಇಂದ್ರಂ ವೋ ವಿಶ್ವತಸ್ಪರಿ ಹವಾಮಹೇ. ಶ್ರೀ ಗುರುಭ್ಯೋ ನಮಃ. ಸಪ್ತದಶೋತ್ತರ ತ್ರಿಶತತಮಃ ಭಾಗಃ. 317ನೇಯ ಭಾಗೋಯಂ ಅನುಶಾಸನ ಪರ್ವಣಃ ಮಹಾಭಾರತ ಸಂಹಿತಾಯಾಃ. ಯಾಮಿಮಾಂ ಮಹಾಸಂಹಿತಾಂ ಮಹಾಭಾರತ ಸಂಹಿತಾಂ ಭಗವಾನ್ ಅಗಣಿತ ಗುಣಾರ್ಣವಃ ಕರುಣಾಸಿಂಧುಃ ದೇವಾದಿಭಿಃ ತತ್ವಜ್ಞಾನಾರ್ಥಂ ನಾಧಮಾನಃ ಇಂದ್ರಃ ವೇದವ್ಯಾಸಃ ರಚಯಾಮಾಸ. ತಸ್ಯಾಹ ಅನುಶಾಸನ ಪರ್ವಣಿ ವಿಷ್ಣುಸಹಸ್ರನಾಮಸ್ತೋತ್ರೆ ಲೋಹಿತಾಕ್ಷಃ ಇತಿ ಷಷ್ಟಿತಮೇನ ನಾಮ್ನ 60ನೇಯ ನಾಮ. ಏವಂ ಷಟ್ಪಂಚಾಶತ್ತಮ್ಯ 56ನೇಯ ಬೃಹತ್ಯಾ ಚ ಭಗವತಃ ಯೋಯಂ ಅಪೂರ್ವಃ ಗುಣಃ ಲೋಹಿತಾಕ್ಷಯತೆ. ಯೇ ಜ್ಞಾನಿನಃ ಯೇ ಚ ಸಂಸಾರ ಬಂಧನಂ ಪರಿತ್ಯಜ್ಯ ಮುಕ್ತಿಂ ಗಂತು ಕಾಮಾಃ ವರ್ತಂತೆ ತೇಷಾಂ ಸರ್ವದಾಪಿ ಹಿತಮೇವ ಯಃ ಭಗವಾನ್ ವಿಧತ್ತೆ ತಂ ಭಗವಂತಂ ಲೋಹಿತಾಕ್ಷಃ ಇತಿ ನಾಮ್ನಾ ಯತ್ ಸ್ತೋತ್ರಂ ಇದಂ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಸ್ತೌತಿ ತದಿದಾನೀಂ ಶ್ರೋತುಕಾಮಾಃ ಸರ್ವೇ ವಯಮತ್ರ ಉಪತಿಷ್ಠಾಮಹೆ. ಈ ಲೋಹಿತಾಕ್ಷ ಎಂಬ ಶಬ್ದಕ್ಕೆ ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನ ನಾವು ನೋಡಬೇಕು. ಲೋಹಿತಾಕ್ಷ ಎಂಬ ಶಬ್ದಕ್ಕೆ ಕೆಂಪಾದ ಕಣ್ಣುಳ್ಳವನು, ತುಂಬಾ ಸುಂದರವಾದಂತಹ ಕಣ್ಣುಗಳಿದ್ದವನು, ಕೆಂಪು ಕಮಲದಂತೆ ಕಣ್ಣು ಇದ್ದವನು, ಪುಂಡರೀಕಾಕ್ಷ, ಆ ಒಂದು ಅರ್ಥನೂ ಬರ್ತದೆ. ಇಲ್ಲಿ ಕಮಲ ಅಂತ ಅರ್ಥ ಇಲ್ಲ, ಆದರೆ ಆ ಅರ್ಥ ಕಾಣಿಸ್ತದೆ, ಊಹೆಯಿಂದ ಕಾಣಿಸ್ತದೆ. ಮತ್ತೆ ಲೋಹಿತರು ಅಂದ್ರೆ ರಜೋಗುಣದಿಂದ ಕೂಡಿದವರು. ಆ ರಜೋಗುಣದಿಂದ ಕೂಡಿದಂಥ ಎಲ್ಲ ಸಾಧಕರೇನಿದ್ದಾರೆ ಅವರ ರಜೋಗುಣವನ್ನು ಕಳೆದು ಅವರಿಗೆ ಹಿತವನ್ನ ಮಾಡುವಂಥವನು ಈ ಭಗವಂತ. ಮತ್ತೆ ಈ ಭಗವಂತ ತಾನು ಕೃಷ್ಣಾವತಾರ, ಪರಶುರಾಮಾವತಾರ ಇತ್ಯಾದಿಗಳನ್ನು ಮಾಡಿದಾಗ ಕೋಪದಿಂದ ಕೆಂಪಾದಂಥ ಕಣ್ಗಳಿದ್ದವನು. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಮೊದಲಾದ ದೈತ್ಯರನ್ನ ಸಂಹರಿಸುವಾಗಲೂ ಕೂಡ ಕೆಂಪಾದಂಥ ಕಣ್ಗಳಿದ್ದವನು. ಲೋಹಿತಾಕ್ಷ ಅಂದ್ರೆ ಈ ಲೋಕಕ್ಕೆ ಹಿತಕರವಾದಂತಹ ಕಣ್ಗಳಿದ್ದವನು. ಜಗತ್ತಿಗೆ ಹಿತವನ್ನು ಮಾಡಲಿಕ್ಕಾಗಿಯೇ ತನ್ನ ತಂಪಾದಂತಹ ಕಣ್ಣೋಟವನ್ನ ಬೀರ್ತಾ ಇದ್ದವನು. ಮತ್ತೆ ಸಂಸಾರದ ಬಂಧನವನ್ನು ಕಳೆದುಕೊಂಡು ಮುಕ್ತಿಗೆ ಹೋಗಬೇಕು ಅಂತ ಬಯಸಿರುವ ಮತ್ತೆ ಈಗಾಗಲೇ ಮುಕ್ತಿಗೆ ಹೋಗಿರುವಂತಹ ಯಾವ ಸಾಧಕರಿದ್ದಾರೆ ಅವರೆಲ್ಲರಿಗೂ ಕೂಡ ಹಿತಕರವಾದಂತಹ ಕಣ್ಣೋಟ ಇದ್ದವನು.
ಮತ್ತೆ ಈ ಭಗವಂತ ಲೋಹಿತನೂ ಹೌದು, ಅಕ್ಷನೂ ಹೌದು. ಲೋಹಿತ ಅಂದ್ರೆ ಮಹಾಮಹಿಮೆ ಉಳ್ಳವನು. ಮತ್ತೆ ಮರಣಾದಿ ಕ್ಷಯ, ಮರಣ, ಮುಪ್ಪು ಇತ್ಯಾದಿ ಕ್ಷಯ ಇಲ್ಲದೆ ಇದ್ದವನು. ಆದ್ದರಿಂದಾಗಿ ಅಕ್ಷನೂ ಕೂಡ ಹೌದು. ರಾಜಸ ಪ್ರಕೃತಿಯ ಶತ್ರುಗಳನ್ನ, ತಾಮಸ ಪ್ರಕೃತಿಯ ಶತ್ರುಗಳನ್ನ ಶಿಕ್ಷಿಸುವವನು ಕೂಡ ಹೌದು. ಈ ಎಲ್ಲ ಕಾರಣಗಳಿಂದ ಅದನ್ನ ಲೋಹಿತಾಕ್ಷ ಅಂತ ಹೇಳ್ತಾರೆ. ಈ ಲೋಹಿತಾಕ್ಷ ಎಂಬ ಶಬ್ದಕ್ಕೂ ಈಗ ನಾವು ನೋಡ್ತಾ ಇರುವಂತಹ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಇದೆ ಅಂತ ಅನ್ನೋದನ್ನ ಈ ಮುಂದಿನಂತೆ ನಾವು ನೋಡಬೇಕಾಗಿದೆ. ಈ ಮಂತ್ರವನ್ನ ಆಚಾರ್ಯರು ಋಗ್ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಋಗ್ವೇದದ ಅಷ್ಟಕ ಕ್ರಮದಲ್ಲಿ 1, 1, 14 ಅಲ್ಲಿ ಮತ್ತು ಮಂಡಲ ಕ್ರಮದಲ್ಲಿ 1, 2, 7 ಅಲ್ಲಿ ಬರುವಂತಹ 8, 9 ಮತ್ತು 10 ಈ ಮಂತ್ರಗಳಲ್ಲಿ ಬರುವ ಶಬ್ದಗಳನ್ನೆಲ್ಲ ಪೋಣಿಸಿ ಈ 56ನೇ ಬೃಹತಿ ಮಂತ್ರವನ್ನ ಸಂಪಾದಿಸಿದ್ದಾರೆ. ಈಶಾನೋ ಅಪ್ರತಿಷ್ಕುತಃ ಅಂತ 8ನೇ ಮಂತ್ರದಲ್ಲಿದೆ. ಅಲ್ಲಿ ಬರುವ ಅಪ್ರತಿಷ್ಕುತ ಅನ್ನೋ ಶಬ್ದವನ್ನ ತಗೊಂಡಿದ್ದಾರೆ. ಮುಂದೆ 9ನೇ ಮಂತ್ರದಲ್ಲಿ ಏಕಶ್ಚರ್ಷಣೀನಾಂ ವಸೂನಾಭಿರಜ್ಯತೆ ಇಂದ್ರ ಪಂಚಕ್ಷಿತೀನಾಂ ಅಂತಿದೆ. 10ನೇ ಮಂತ್ರದಲ್ಲಿ ಇಂದ್ರಂವೋ ವಿಶ್ವತಸ್ಪರಿ ಹವಾಮಹೇ ಜನೇಭ್ಯ ಅಂತಿದೆ. ಜನೇಭ್ಯ ಅಸ್ಮಾಕಮಸ್ತು ಕೇವಲ ಅವು 3 ಶಬ್ದಗಳನ್ನು ಬಿಟ್ಟು ಇಂದ್ರಂವೋ ವಿಶ್ವತಸ್ಪರಿ ಹವಾಮಹೇ ಅನ್ನುವವರಿಗೆ ಶಬ್ದಗಳನ್ನು ತೆಗೆದುಕೊಂಡು ಒಟ್ಟು 8, 9, 10 ಈ 3 ಮಂತ್ರಗಳಿಂದ ಶಬ್ದಗಳನ್ನು ತೆಗೆದುಕೊಂಡು ಈ ಬೃಹತಿ ಮಂತ್ರವನ್ನ ಈ ನಾವು ಹೆಣೆದು ಸಂಪಾದಿತವಾದ್ದನ್ನು ನೋಡ್ತಾ ಇದ್ದೇವೆ. ಆಚಾರ್ಯರು ಮೂಲ ಋಗ್ವೇದದಲ್ಲಿ ಅದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ಈ ಮುಂದಿನಂತೆ ನಾವು ನೋಡಬೇಕು. ಅಲ್ಲಿ ಅಪ್ರತಿಷ್ಕುತ ಅಂತ ಮೊದಲು ಶಬ್ದ ಇದೆ. ಅಪ್ರತಿಷ್ಕುತ ಅಂದ್ರೆ ಯಾರೂ ಪ್ರತಿದ್ವಂದ್ವಿ ಇಲ್ಲದೆ ಇದ್ದವನು, ಎದುರಾಳಿ ಇಲ್ಲದೆ ಇದ್ದವನು ಅಂತ ಅರ್ಥ. ಅದು ಈ ಹಿಂದಿನ ಒಂದು ಮಂತ್ರದಲ್ಲಿ ಬಂದಿದೆ. ಒಂದು 2-3 ಮಂತ್ರಗಳ ಹಿಂದೆನೆ ಆಚಾರ್ಯ ಅದನ್ನು ವ್ಯಾಖ್ಯಾನ ಮಾಡಿದ್ರಾದ್ರಿಂದ ಇಲ್ಲಿ ಈ ಮಂತ್ರದ ಪ್ರಸಂಗದಲ್ಲಿ ಅದನ್ನು ವ್ಯಾಖ್ಯಾನ ಮಾಡಲಿಲ್ಲ. ಸನೋ ವೃಷನ್ ನಮುಂ ಚರುಂ ಸತ್ರಾದಾವನ್ ಅಪಾವೃಧಿ ಅಸ್ಮಭ್ಯಂ ಅಪ್ರತಿಷ್ಕುತಃ ಅಂತ ಬಂದಿತ್ತು. ಅಲ್ಲಿ ಸರ್ವದಾತಃ ತ್ವಂ ಅಪ್ರತಿದ್ವಂದ್ವ ಅಂತ ಅಪ್ರತಿಷ್ಕುತ ಅನ್ನೋದನ್ನು ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ಅಪ್ರತಿಷ್ಕುತ ಅಂದ್ರೆ ಯಾರೂ ಎದುರಾಳಿ ಇಲ್ಲದೆ ಇದ್ದವನು ಅಂತ ಅರ್ಥವನ್ನ ಆ ಹಿಂದಿನಿಂದ ನಾವು ತಗೊಳ್ಬೇಕು. ಮುಂದೆ ಏಕಶ್ಚರ್ಷಣೀನ ಬಸೂನಾ ಮಿರಜ್ಯತಿ ಇತ್ಯಾದಿ ಕೆಲವು ಶಬ್ದಗಳೇನಿವೆ ಅವಕ್ಕೆ ಈ ಮುಂದಿನಂತೆ ಅರ್ಥ ಆಗ್ತದೆ. ಇರಜ್ಯತಿ ಅಂತ ಶಬ್ದ ಇದೆ. ರಾಜಾ ಭವತಿ ವಿತ್ತಾನಾಂ ಪ್ರಜಾನಾಂ ಚೈಕ ಏವಯಃ ದೇವಗಂಧರ್ವ ದೈತ್ಯೇಯ ಪಿತೃಮಾನುಷ ಬೇಧತಃ ಪ್ರಜಾನಾಂ ಅಪಿ ಪಂಚಾನಾಂ ಸಾಮಾನ್ಯಾಚ್ಚ ವಿಶೇಷತಃ ಅಂತ ಆ 9ನೇ ಮಂತ್ರಕ್ಕೆ ಆಚಾರ್ಯರ ಭಾಷ್ಯ. ಸಮ್ಯಕ್ ಹವಾಮಹೇ ಸರ್ವಗತಂ ಚ ವ್ಯಕ್ತರೂಪತಃ ಸ್ಥಾತುಮೇಕತ್ರ ಓರ್ಥಾಯ ಅಂತ ಇದು 10ನೇ ಮಂತ್ರದ ಭಾಷ್ಯ. ಈ ಭಗವಂತ ಒಬ್ಬನೇ 5 ಪ್ರಭೇದಗಳಿಂದ ಕೂಡಿದಂತಹ ಈ ಜಗತ್ತಿಗೆ ರಾಜನಾಗಿದ್ದಾನೆ. ಅದನ್ನು ಅವನು ನಿಯಂತ್ರಿಸ್ತಾನೆ ಈ ಜಗತ್ತನ್ನ. ಮತ್ತೆ ಆ ಜಗತ್ತಿಗೆ ಸುಖದಾಯಕನೂ ಕೂಡ ಆಗಿದ್ದಾನೆ ಅಂತ ಅದರ ಒಟ್ಟಾರೆ ಅಭಿಪ್ರಾಯ ಆಗ್ತದೆ. ಬರೇ ಆ 5 ವಿಧದ ಜೀವಿಗಳಿಗೆ ಮಾತ್ರ ಅಲ್ಲ, ಈ ಜಗತ್ತಿನ ಎಲ್ಲ ಭೌತಿಕವಾದ ಸಂಪತ್ತಿಗೂ ಜ್ಞಾನ ಸಂಪತ್ತಿಗೂ ಅವನೇ ಒಡೆಯನಾಗಿದ್ದಾನೆ. ಅಂಥ ಇಂದ್ರನನ್ನ, ಇಂದ್ರ ಶಬ್ದವಾಚ್ಯನಾದ ಭಗವಂತನನ್ನ ನಾವಿಲ್ಲಿ ಆಹ್ವಾನ ಮಾಡ್ತಾ ಇದ್ದೇವೆ. ಅವನು ವಸ್ತುತಃ ಸರ್ವಗತನೇ. ಆದರೂ ನಮ್ಮ ಈ ಒಂದು ಯಜ್ಞ, ಜ್ಞಾನ ಯಜ್ಞ ಅಥವಾ ದ್ರವ್ಯ ಯಜ್ಞ ಏನು ನಡೆದಿದೆ,
ಈ ಪ್ರಸಂಗದಲ್ಲಿ ಇಲ್ಲಿ ಬಂದು ವ್ಯಕ್ತರೂಪನಾಗಿ ಅವನು ಇಲ್ಲಿ ಬಂದು ನಿಲ್ಲಬೇಕು ಅಂತ ಅವನನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ನಮಗಾಗಿ ಮತ್ತು ನಿಮ್ಮೆಲ್ಲರಿಗಾಗಿ, ನಿಮ್ಮೆಲ್ಲರಿಗಾಗಿ ಅಂತ ಅದರ ಒಟ್ಟು ತಾತ್ಪರ್ಯ. ಇದೇ ಅರ್ಥವನ್ನ ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯರು ಇಬ್ರು ಕೂಡ ತಮ್ಮ ವ್ಯಾಖ್ಯಾನಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನ ಈ ಮುಂದಿನಂತೆ ಈಗ ನಾವು ನೋಡೋಣ. ಅಪ್ರತಿಷ್ಕುತಃ ಅಂದ್ರೆ ಅಪ್ರತಿದ್ವಂದ್ವ, ಅದು ನಮ್ಗೆ ಗೊತ್ತಿದ್ದೇ ಇದೆ. ಯಹ ಇಂದ್ರ ಏಕ ಏವ, ಇವನು ಏಕ ಅಂತ ಅನ್ನೋದಕ್ಕೆ ನಾನು ನನ್ನ ವ್ಯಾಖ್ಯಾನದಲ್ಲಿ ಸರ್ವಮೂಲದಲ್ಲಿ ಬಂದಿರುವಂತಹ ಎಲ್ಲಾ ಅರ್ಥಗಳನ್ನು ಕೊಟ್ಟಿದ್ದೇನೆ. ಈಗ ಏಕ ಏವ ಅಂದ್ರೆ ಒಬ್ಬನೇ ಅಂತ ಇಷ್ಟೇ ಅರ್ಥ ನೋಡ್ಕೊಳ್ಳೋಣ. ಪಂಚಕ್ಷಿತೀನಾಂ, 5 ರೀತಿಯಾದ ಜೀವಿಗಳು, ದೇವ ಋಷಿ ಪಿತೃಪಾಹ ನರಾಹ ಅಂತ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಬೇರೆ ಬೇರೆ ಕಡೆ ಏನ್ ಹೇಳಿದ್ದಾರಲ್ಲ ಆ ಥರ ದೇವ ಋಷಿ ಪಿತೃಗಳು ಮತ್ತೆ ಚಕ್ರವರ್ತಿಗಳು ಮನುಷ್ಯರು ಅಂತ 5 ರೀತಿಯಾದ ಪ್ರಜೆಗಳಿಗೆ ಮತ್ತೆ ಎಲ್ಲ ರೀತಿಯಾದಂತಹ ಸಂಪತ್ತಿಗೂ ಕೂಡ ಇರಜ್ಯತಿ, ಅವನು ರಾಜನಾಗಿದ್ದಾನೆ, ಅದರ ಅಧಿಪತಿಯಾಗಿದ್ದಾನೆ ಅವನು. ಇದೇ ಅರ್ಥವನ್ನೇ ಭಗವಂತ ಆಚಾರ್ಯರು ಕೂಡ ಹೇಳಿದ್ದಾರೆ. ಮತ್ತೆ ಅಂಥ ಇಂದ್ರನನ್ನು ತಮಿಂದ್ರಂ ಹೇ ಜನಾಹ, ಜನಗಳೇ ಈ ದ್ರವ್ಯ ಯಜ್ಞದಲ್ಲಿ, ತುಪ್ಪ ಸೋಮರಸ ಇತ್ಯಾದಿಗಳನ್ನು ಉಪಯೋಗ ಮಾಡುವಂತಹ ದ್ರವ್ಯ ಯಜ್ಞದಲ್ಲಿ ಆ ಭಗವಂತ ಬರಲಿ ಅಂತ ನಾವು ಅವನನ್ನು ಕರೀತೇವೆ. ಅದು ಮಾತ್ರ ಅಲ್ಲ, ಈ ಒಂದು ಜ್ಞಾನ ಯಜ್ಞದಲ್ಲಿಯೂ ಕೂಡ ಶ್ರವಣ ವ್ಯಾಖ್ಯಾನಾದಿ ರೂಪವಾದಂತಹ ಈ ಜ್ಞಾನ ಯಜ್ಞ ಏನಿದೆ, ಇಲ್ಲಿ ಆ ಭಗವಂತ ಬರಲಿ ಅಂತ ಅವನನ್ನ ಇಲ್ಲಿ ಕೂಡ ನಾವು ಕರೀತಾ ಇದ್ದೇವೆ. ಲೋಹಿತಾಕ್ಷ ಅಂತ ಶಬ್ದ ಇದೆಯಲ್ಲ, ಅದು ಭಗವಂತರಾಯರ ದೃಷ್ಟಿಯಲ್ಲಿ ಏನು ಅರ್ಥವನ್ನು ಹೇಳ್ತದೆ? ಲೋಹಿತರು ಅಂದ್ರೆ ರಜೋಗುಣಯುಕ್ತರು. ಆ ರಜೋಗುಣಯುಕ್ತರಾದಂತಹ 5 ಜೀವರೇನಿದ್ದಾರೆ, ದೇವ ಋಷಿ ಪಿತೃ ನರ, ಇವರಲ್ಲಿ ಎಲ್ಲರಲ್ಲೂ ಕೂಡ ರಜೋಗುಣ ಅಂತ ಅನ್ನೋದು ಇದ್ದೇ ಇದೆ. ಸಂಸಾರಾವಸ್ಥೆಯಲ್ಲಿದ್ದಾಗ ರಜೋಗುಣ ಅಂತ ಅನ್ನೋದು ಚತುರ್ಮುಖ ಬ್ರಹ್ಮನ ದೇಹದಲ್ಲಿ ಕೂಡ ಇದ್ದೇ ಇರ್ತದೆ. ಅಲ್ಲಿ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ, ಸತ್ವಗುಣ ಪ್ರಬಲವಾಗಿರ್ತದೆ. ಕೆಳಗೆ ಬಂದಂತೆ ರಜೋಗುಣದ ಪ್ರಮಾಣ ತಮೋಗುಣದ ಪ್ರಮಾಣ ಎಲ್ಲ ಹೆಚ್ಚಾಗ್ತವೆ. ಇದು ನಾವು ಹಿಂದೆ ಗೀತಾ ಪ್ರವಚನ ಇತ್ಯಾದಿ ಕಡೆಗಳಲ್ಲಿ ನೋಡಿದ್ದೇವೆ. ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು, ಹೀಗೆಲ್ಲ ದೇವತೆಗಳ ವರ್ಗೀಕರಣ. ರಾಜಸ ಸಾತ್ವಿಕರು, ರಾಜಸ ತಾಮಸರು ಅಂತ ಹೀಗೆ ಮನುಷ್ಯರಲ್ಲಿ, ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸರು ಅಂತ ಮನುಷ್ಯರಲ್ಲಿ ವರ್ಗೀಕರಣ. ಇದನ್ನೆಲ್ಲ ನಾವು ನೋಡಿದ್ದೇವೆ. ಅಂತೂ ಈ ಪ್ರತಿಯೊಬ್ಬರೂ ಕೂಡ ಸಂಸಾರಾವಸ್ಥೆಯಲ್ಲಿ ರಜೋಗುಣ ಯುಕ್ತರೆ. ಆ ಎಲ್ಲ ಜೀವಿಗಳಿಗೂ ಕೂಡ ಮತ್ತು ಎಲ್ಲಾ ಥರದ ಸಂಪತ್ತಿಗೂ ಇವನು ಕ್ಷಿತಿ ಅಂದ್ರೆ ಆಶ್ರಯ. ಕ್ಷಿತಿ ಅಂದ್ರೆ ಕ್ಷಿ ನಿವಾಸ ಗತ್ಯೋ ಅಂತ ಧಾತು. ಅಕ್ಷ ಅಂದ್ರೆ ಇಂದ್ರಿಯ, ಕಣ್ಣು ಅಂತ ಹೀಗೆ ಅರ್ಥ ಏನಲ್ಲ. ರಜೋಗುಣಯುಕ್ತರಾದಂತಹ ಸಂಸಾರದಲ್ಲಿ ಇರುವಂತಹ ಎಲ್ಲಾ ಜೀವರಿಗೂ ಅವನ ಆಶ್ರಯ. ಅವರಿಗೆ ಸಿಗಬೇಕಾದಂತಹ ದ್ರವ್ಯ ಸಂಪತ್ತು ಮತ್ತು ಜ್ಞಾನ ಸಂಪತ್ತಿಗೂ ಅವನೇ ಆಶ್ರಯ. ಹೀಗೆ ಇವರೆಲ್ಲರಿಗೂ ಕೂಡ ಅವನ ಆಶ್ರಯ. ಲೋಹಿತಾಹ ಕ್ಷೀಯಂತಿ ಅತ್ರ, ಈ ಭಗವಂತನಲ್ಲಿ ಇವರೆಲ್ಲರೂ ಕೂಡ ವಾಸ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಅವನನ್ನ ಲೋಹಿತಾಕ್ಷ ಅಂತ ಹೇಳ್ತಾರೆ. ಆ ಲೋಹಿತ ರಜೋಗುಣಯುಕ್ತರಾದಂತಹ 5 ಜನ ಏನಿದ್ದಾರೆ, ಆ 5 ಜನರನ್ನೇ ಪಂಚಕ್ಷಿತಿ ನಾಮ ಅಂತ ಈ ವೇದ ಮಂತ್ರ ಹೇಳಿದೆ. ಆದ್ರಿಂದ ವೇದ ಮಂತ್ರಕ್ಕೂ ಈ ನಾಮಕ್ಕೂ ಒಂದು ಹೊಂದಾಣಿಕೆ ಬಂದಿತ್ತು. ಪಂಚಕ್ಷಿತಿ ನಾಮ ಅಂತಿದೆ. ಕ್ಷಿತಿ ಅಂದ್ರೂ ಮತ್ತೆ ಚರ್ಷಣಿ ಅಂತಂದ್ರು ಅರ್ಥ ಒಂದೇ. ಎರಡಕ್ಕೂ ಜೀವಗಳು ಪ್ರಜೆಗಳು ಅಂತಾನೆ ಅರ್ಥ.
ಆದರೂ ಚರ್ಷಣೀನಾಂ ಕ್ಷಿತೀನಾಂ ಅಂತ ಮತ್ತೆ ಹೇಳುವುದರಿಂದ ಪುನರುಕ್ತಿ ದೋಷ ಏನಿಲ್ಲ. ಚರ್ಷಣೀನಾಂ ಅಂದ್ರೆ ಸಾಮಾನ್ಯ ಎಲ್ಲ ಜೀವರು ಅಂತ ಅರ್ಥ. ಯಾರಿವರು ಜೀವರು ಅಂದ್ರೆ ಜಿಜ್ಞಾಸೆ ಬಂದಾಗ ಆವಾಗ ಈ ದೇವತೆಗಳು ಮೊದಲಾದವರನ್ನು ಹೇಳಲಿಕ್ಕಾಗಿ ಕ್ಷಿತೀನಾಂ ಅಂತ ಮತ್ತೊಂದು ಸಾಮಾನ್ಯ ಶಬ್ದವನ್ನು ಹೇಳಿದ್ದಾರೆ. ಹೇಳಿದ್ದನ್ನೇ ಪುನಃ ಹೇಳುವುದು ವ್ಯರ್ಥ ಆದರೂ ಕೂಡ ಆ ಒಂದು ಜಿಜ್ಞಾಸೆಯನ್ನು ಪರಿಹಾರ ಮಾಡಲಿಕ್ಕಾಗಿ ಮತ್ತೆ ಹೇಳಿದ್ದಾರೆ ಅಂತ ಆಚಾರ್ಯರೇ ಸಾಮಾನ್ಯಾಚ್ಯ ವಿಶೇಷತಃ ಅಂತ ತಮ್ಮ ವ್ಯಾಖ್ಯಾನದಲ್ಲೇ ವರ್ಣನೆ ಮಾಡಿದ್ದಾರೆ. ಲೋಹಿತಾಕ್ಷ ಎಂಬ ಶಬ್ದಕ್ಕೆ ಭಗವಂತಾಚಾರ್ಯರು ತಿಳಿಸಿರುವಂತಹ ಅರ್ಥ ಲೋಹಿತೇ ಅಕ್ಷಿಣಿ, ಕೆಂಬಣ್ಣದ ಕಣ್ಗಳುಳ್ಳವನು ಒಂದರ್ಥ. ಇನ್ನೊಂದು ಲೋಹ ಅಂದ್ರೆ ರೋಹ ಅಂತ ಅರ್ಥ. ರೋಹ ಅಂದ್ರೆ ಆರೋಹ, ಉನ್ನತಿ, ಅಭಿವೃದ್ಧಿ, ಎಲ್ಲರಿಗಿಂತ ಮೇಲಿರುವಿಕೆ. ಭಗವಂತ ಸಾಕಾಷ್ಠ ಸಾಪರಾಗತಿ ಎಂಬಂತೆ ಎಲ್ಲರಿಗಿಂತ ಮೇಲಿದ್ದಾನೆ. ಮಹಾ ಮಹಿಮೆಯೇ ರೋಹ. ರೋಹ ಅಥವಾ ಲೋಹ ಅದು ಉಳ್ಳವನೇ ಲೋಹಿತ. ಹಾಗಾಗಿ ಲೋಹಿತ ಅಂದ್ರೆ ಮಹಾಮಹಿಮನಾದವನು ಅಂತ ಅರ್ಥ. ಅಕ್ಷ ಅಂದ್ರೆ ಎಂದೂ ಮುಪ್ಪು, ಮರಣ ಇತ್ಯಾದಿಗಳಿಂದ ಕ್ಷೀಣಿಸದ ಶರೀರವುಳ್ಳವನು. ಅದಕ್ಕಾಗಿ ಲೋಹಿತ ಮತ್ತು ಅಕ್ಷ. ಲೋಹಿತಶ್ಚಾಸೋ ಅಕ್ಷಶ್ಚ ಲೋಹಿತಾಕ್ಷ. ಮತ್ತೆ ಲೋಹಿತಾನ್ ರಾಜಸ ಪ್ರಕೃತೀನ್ ಶತ್ರುನ್ ಆಸಮ್ಯಕ್ ಸಮಂತಾದ್ವಾ ಕ್ಷಪಯತಿ. ರಾಜಸ ಪ್ರಕೃತಿಯ ಜನರನ್ನ ಶಿಕ್ಷಿಸುವವನು. ಆ ಕಾರಣಕ್ಕಾಗಿ ಕೂಡ ಅವನಿಗೆ ಲೋಹಿತಾಕ್ಷ ಅಂತ ಹೀಗೆ ಹೆಸರು ಕೇಳಿ ಬರ್ತದೆ. ಇದು ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯರು ಮಾಡಿದಂತಹ ಅರ್ಥ. ಇನ್ನು ಈ ಒಟ್ಟಾರೆ ಮಂತ್ರದ ಅನ್ವಯಾರ್ಥ ನಾನು ಇಲ್ಲಿ ನನ್ನದಾದಂತಹ ಸ್ವಂತ ವ್ಯಾಖ್ಯಾನ ಏನು ಮಾಡಿಲ್ಲ. ಆದರೂ ಲೋಹಿತಾಕ್ಷ ಮತ್ತು ಆ ವೇದ ಮಂತ್ರಕ್ಕೂ ಯಾವ ಅರ್ಥವನ್ನು ಇಟ್ಕೊಳ್ಬೇಕು ಅನ್ನೋದನ್ನ ಈ ಮುಂದಿನಂತೆ ಹೇಳಬೇಕು ಅಂದ್ಕೋತೇನೆ. ಅದರ ಅನ್ವಯಾರ್ಥ ಹೀಗೆ: ಅಪ್ರತಿಷ್ಕುತಃ ಅಂದ್ರೆ ಅಪ್ರತಿದ್ವಂದ್ವ, ಯಹ ಯಾವ, ಏಕಃ ಏಕ ಅನ್ನೋ ಶಬ್ದಕ್ಕೆ ಸ್ವಗತ ಭೇದಾಭಾವವಾನ್ ಅಂತ ಅರ್ಥ. ಭಗವಂತನಿಗೆ ತನ್ನ ಒಳಗೆ ಯಾವುದೇ ಭೇದ ಇಲ್ಲ. ಅವನ ದೇಹ, ಅವನ ಸ್ವರೂಪಕ್ಕೂ ಅವನ ದೇಹಕ್ಕೂ ಅವನ ಒಂದೊಂದು ಇಂದ್ರಿಯಗಳಿಗೂ ಯಾವುದೇ ಭೇದ ಇಲ್ಲ. ಮತ್ತೆ ಸ್ವತಂತ್ರ ಕರ್ತ ಕೂಡ ಅವನು. ಆದ್ರಿಂದ ಅವನನ್ನು ಏಕ ಅಂತಾರೆ. ಅಂತಹ ಇಂದ್ರಃ ಸರ್ವೇಶ್ವರನಾದಂತಹ ಈ ಭಗವಂತ ಪಂಚಕ್ಷಿತೀನಾಂ ದೇವ ಋಷಿ ಪಿತೃ ಚಕ್ರವರ್ತಿ ಮನುಷ್ಯಾಖ್ಯ ಪಂಚವಿಧಾನಾಂ, ಹೀಗೆ 5 ವಿಧವುಳ್ಳಂಥ ಚರ್ಷಣೀನಾಂ ಪ್ರಜೆಗಳಿಗೆ, ವಸೂನಾಂಚ ವಿತ್ತಾನಾಂಚ. ವಿತ್ತ ಅನ್ನೋ ಶಬ್ದವನ್ನು ಆಚಾರ್ಯರು ಋಗ್ಭಾಷೆಯಲ್ಲಿ ಪ್ರಯೋಗ ಮಾಡಿದ್ದಾರೆ, ಹಾಗಾಗಿ ಅದನ್ನೇ ಪ್ರಯೋಗ ಮಾಡಿದ್ದೇನೆ. ಆದರೆ ಆಚಾರ್ಯರು ಈ ತಮ್ಮ ಋಗ್ಭಾಷ್ಯದಲ್ಲಿ ಪಂಚಕ್ಷಿತಿಗಳು ಅಂತಂದ್ರೆ ದೇವ ಋಷಿ ಪಿತೃಪ ನರ ಅಂತ ಹೇಳಲಿಲ್ಲ. ದೇವರ್ಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ ಅಂತ ಆಚಾರ್ಯ ಹೇಳಿರೋದು ತತ್ವಸಂಖ್ಯಾನ ತತ್ವ ವಿವೇಕ ಬೇರೆ ಗ್ರಂಥಗಳಲ್ಲಿ. 5 ವಿಧವಾಗಿ ಈ ಮುಕ್ತಿಗೆ ಹೋಗಬಲ್ಲಂತಹ ಜನ ಇದ್ದಾರೆ ಅಂತ. ಇಲ್ಲಿ ಆಚಾರ್ಯರು ಈ ಋಗ್ಭಾಷೆಯಲ್ಲಿ ಹೇಳಿರುವುದು ದೇವ, ಗಂಧರ್ವರು, ದೈತ್ಯರು, ಪಿತೃಗಳು ಮತ್ತು ಮನುಷ್ಯರು ಅಂತ 5 ವಿಧಗಳನ್ನು ಹೇಳಿದ್ದಾರೆ. ಈ ಥರದ್ದು ವರ್ಗೀಕರಣವನ್ನು ಆಚಾರ್ಯ ಯಾಕೆ ಮಾಡಿದ್ದಾರೆ ಅಂತ ಅಲ್ಲಿ ನಮಗೆ ಕಂಡು ಬರೋದಿಲ್ಲ. ಅಂತೂ ಬೇರೆ ಸರ್ವಮೂಲದಲ್ಲಿಯೇ ಆಚಾರ್ಯರು ಬೇರೆ ಕಡೆ ತಮ್ಮ ಗ್ರಂಥದಲ್ಲಿ ಏನು ಅರ್ಥವನ್ನು ಹೇಳಿದ್ದಾರೆ ಅದನ್ನ ಪ್ರಧಾನವಾಗಿ ಪರಿಗಣನೆ ಮಾಡೋಣ. ನಾವು ಅದನ್ನೇ ಉಳಿದ ವ್ಯಾಖ್ಯಾನಕಾರರು ಕೂಡ ಪರಿಗಣನೆ ಮಾಡಿದ್ದಾರೆ, ನಾವು ಅದನ್ನೇ ಪ್ರಧಾನವಾಗಿ ಪರಿಗಣನೆ ಮಾಡೋಣ. ಆದರೆ ಋಗ್ಭಾಷ್ಯದಲ್ಲಿ ಏನು ಅರ್ಥ ಹೇಳಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿರಲಿ. ಇರಜ್ಯತಿ ಅಂತ ಅವರಿಗೆಲ್ಲರಿಗೂ ಇವನು ರಾಜನಾಗಿದ್ದಾನೆ. ಯಾವ ಈ ಭಗವಂತ ರಾಜನಾಗಿದ್ದಾನೋ ತಮ್ ಇಂದ್ರಂ ಅಂತಹ ಇಂದ್ರ ಶಬ್ದವಾಚ್ಯನಾದ ಭಗವಂತನನ್ನ ವಹ ಅಂದ್ರೆ ಯುಷ್ಮಾಕಂ, ಯುಷ್ಮಭ್ಯಂ ನಿಮಗಾಗಿ, ವಿಶ್ವತಃ ವ್ಯಕ್ತರೂಪತಃ ಏಕತ್ರ ಸ್ಥಾತುಂ ಪರಿಹವಾಮಹೇ, ಇಲ್ಲಿ ನಾವು ಮಾಡುವ ಈ ಯಜ್ಞ ಕಾರ್ಯದಲ್ಲಿ ಅವನು ವ್ಯಕ್ತನಾಗಿ ಬಂದು ನಿಲ್ಲಲಿ ಅಂತ ಪರಿಹವಾಮಹೇ, ಸಮ್ಯಕ್ ಹವಾಮಹೇ, ಅವನನ್ನು ನಾವು ಕರಿತಾ ಇದ್ದೇವೆ ಅಂತ ಅದರ ತಾತ್ಪರ್ಯ, ಅದರ ಅನ್ವಯಾರ್ಥ. ಮುಂದೆ ಅದರ ತಾತ್ಪರ್ಯ ಏನು? ಅಪ್ರತಿಷ್ಕುತನೇ ಅಂದ್ರೆ ಎದುರಾಳಿ ಇಲ್ಲದವನೇ, ಏಕ ಅಂದ್ರೆ ಸ್ವರೂಪ ಭೇದವಿಲ್ಲದವನು,
ತನ್ನೊಳಗಿನ ಭೇದವಿಲ್ಲದವನು ಸ್ವತಂತ್ರ ಕರ್ತೃವೂ ಆದ ಈ ಭಗವಂತ ದೇವ, ಮುನಿ, ಪಿತೃ, ಚಕ್ರವರ್ತಿ, ಮನುಷ್ಯ ಎಂಬ 5 ವಿಧವುಳ್ಳಂಥ, ಇದು ತತ್ವಸಂಖ್ಯಾನ ತತ್ವ ವಿವೇಕಾನುಸಾರವಾದ ಭಾವಾರ್ಥ. ದೇವ, ಗಂಧರ್ವ, ದೈತ್ಯ, ಪಿತೃ, ಮಾನುಷ ಎಂಬ 5 ವಿಧವುಳ್ಳಂಥ ಅಂತ ಋಗ್ಭಾಷ್ಯದ ಅರ್ಥ. ಈ ಜೀವರಿಗೆ, ಈ 5 ವಿಧವುಳ್ಳ ಜೀವರಿಗೆ ಮತ್ತು ಎಲ್ಲಾ ರೀತಿಯಾದ ಸಂಪತ್ತುಗಳಿಗೂ ಅಧಿಪತಿಯಾಗಿದ್ದಾನೆ ಈ ಭಗವಂತ. ಅಂಥ ಭಗವಂತನನ್ನ ಎಲ್ಲಾ ಜನರಿಗಾಗಿ ಪ್ರತ್ಯಕ್ಷ ರೂಪದಿಂದ ಇಲ್ಲಿ ಬರಬೇಕೆಂಬ ಒಂದು ಉದ್ದೇಶದಿಂದ ಕರೆಯುತ್ತೇವೆ, ನಾವು ಆತನನ್ನು ಇಲ್ಲಿ ಕರೀತಾ ಇದ್ದೇವೆ ಅಂತ ಅದರ ತಾತ್ಪರ್ಯ. ಏಕ ಅನ್ನೋ ಶಬ್ದಕ್ಕೆ ಸುಮ್ಮನೆ ಒಬ್ಬನೇ ಅಂತ ಅರ್ಥ ಮಾಡುವುದು ಉಚಿತ ಅಲ್ಲ. ಆಚಾರ್ಯರು ಏಕೋ ರೂಪಾದ್ಯ ಭೇದತಃ, ತನ್ನೊಳಗೆ ಆ ರೂಪ, ಅವನ ಅನೇಕ ರೂಪಗಳಿಗೆ ಯಾವ ರೂಪಕ್ಕೂ ಕೂಡ ಭೇದವಿಲ್ಲ, ಅವನ ಗುಣಗಳಿಗೂ ಭೇದ ಇಲ್ಲ. ಅದಕ್ಕಾಗಿ ಅವನನ್ನು ಏಕ ಅಂತ ಅನ್ನಬೇಕು ಅಂತ ಭವಿಷ್ಯತ್ ಪರ್ವವನ್ನು ಉದ್ಧರಿಸಿ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಮತ್ತೆ ಅನನ್ಯಾಪೇಕ್ಷಿತ ಸ್ವೇಕಃ ಅಂತ ಶಬ್ದ ನಿರ್ಣಯವನ್ನು ಉಲ್ಲೇಖ ಮಾಡಿ ಭಾಗವತ ತಾತ್ಪರ್ಯದಲ್ಲೇ ಮತ್ತೊಂದು ಕಡೆ ಹೇಳಿದ್ದಾರೆ. ಅನನ್ಯಾಪೇಕ್ಷ ಅಂದ್ರೆ ಇನ್ನೊಬ್ಬರ ಅಪೇಕ್ಷೆ ಆತನಿಗಿಲ್ಲ. ಭಾಗವತ ತಾತ್ಪರ್ಯದಲ್ಲೇ ಮತ್ತೊಂದು ಕಡೆ ಜ್ಞಾನಾನಂದಾದ್ಯಭಿನ್ನತ್ವಾತ್ ಏಕಃ, ಅವನ ಜ್ಞಾನ, ಅವನ ಆನಂದ, ಅವನ ಕಾರುಣ್ಯ ಮೊದಲಾದ ಎಲ್ಲಾ ಗುಣಗಳು ಕೂಡ ಅಭಿನ್ನ, ಆದ್ರಿಂದ ಅವನನ್ನು ಏಕ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ಗೀತಾ ತಾತ್ಪರ್ಯದಲ್ಲಿ ಏಕಃ ಸರ್ವಾಧಿಕೋ ಜ್ಞೇಯ ಏಕ ಏವ ಕರೋತಿ ಯತ್, ಏಕ ಅಂತಿದೆಯಲ್ಲ, ಎ ಅಂದ್ರೆ ಎ ಎಂಬ ಒಂದಕ್ಷರ, ಇದು ಏಕ ಅನ್ನೋದನ್ನು ಸಂಕೇತಿಸ್ತದೆ, ಒಬ್ಬನೇ ಅಂತ ಅರ್ಥ. ಕ ಅನ್ನುವುದು ಕರೋತಿ ಮಾಡುತ್ತಾನೆ ಎಂಬುದನ್ನು ಸಂಕೇತಿಸ್ತದೆ. ಹಾಗಾದ್ರೆ ಏಕ ಅಂದ್ರೆ ಒಬ್ಬನೇ ಮಾಡುತ್ತಾನೆ, ಸರ್ವೋತ್ತಮ ಮತ್ತು ಸರ್ವತಂತ್ರ ಸ್ವತಂತ್ರ, ಅನ್ಯ ಅನಪೇಕ್ಷ ಅನ್ನೋದನ್ನೇ ಆ ಗೀತಾ ತಾತ್ಪರ್ಯದಲ್ಲೂ ಕೂಡ ಒಂದು ಶ್ಲೋಕವನ್ನು ಉದ್ಧರಿಸಿ ಆಚಾರ್ಯ ಹೇಳಿದ್ದಾರೆ. ಏಕಃ ಪ್ರಾಧಾನ್ಯತಃ ತಥಾ ಅಂತ ಬ್ರಹ್ಮಾಂಡ ಪುರಾಣದ ಮಾತನ್ನು ಉದ್ಧರಿಸಿ ಈ ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಏಕ ಯಾಕೆಂದ್ರೆ ಅವನು ಪ್ರಧಾನನಾದ್ರಿಂದ. ಏಕೋಸು ಸಮವರ್ಜನಾತ್ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಏಕ ಅಂದ್ರೆ ತನಗೆ ಸಮಾನನಾದವನು ಇಲ್ಲೊಬ್ಬ ಇಲ್ಲ ಅಂತ ಅದರ ತಾತ್ಪರ್ಯ. ಈ ಲೋಹಿತಾಕ್ಷ ಎಂಬ ಶಬ್ದಕ್ಕೂ ಈ ವೇದ ಮಂತ್ರಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನ ನಾನು ಬೇರೆ ಬೇರೆ ರೀತಿಯಾಗಿ ಆಲೋಚನೆ ಮಾಡಿದಾಗ ಬನಂಜ ಗೋವಿಂದಾಚಾರ್ಯ ಹೇಳಿದಂಥ 2 ಅರ್ಥಗಳಿವೆ. ಅವನ್ನ ಇಲ್ಲಿ ಹೊಂದಿಸಿಕೊಳ್ಳುವುದು ಹೆಚ್ಚು ಅನುಕೂಲಕರವಾಗಿ ನನಗೆ ಕಂಡಿತು. ಲೋಹಿತಾಕ್ಷ ಅಂದ್ರೆ ಕೆಂಬಣ್ಣದ ಕಣ್ಗಳುಳ್ಳವನು ಅಂತ ಒಂದು ಅರ್ಥವನ್ನಂತೂ ಅವ್ರು ಬರೆದಿದ್ದಾರೆ. ಅದಲ್ಲದೆ ಲೋ ಹೀತ ಅಂತಿದೆಯಲ್ಲ, ಲೋ ಅಂದ್ರೆ ಲೋಕ ಅಂತ ಅರ್ಥ, ಜ್ಞಾನಿಗಳಾದ ಜನರು ಅಂತ ಅರ್ಥ. ಲೋಕ ದರ್ಶನ ಅಂತ ಧಾತು ಇದೆ. ಯಾರು ತಾತ್ವಿಕ ದೃಷ್ಟಿಕೋನವನ್ನು ಬೆಳೆಸಿಕೊಂಡಂಥ ಜ್ಞಾನಿಗಳಿದ್ದಾರೆ ಅವರಿಗೆ ಹಿತಕರವಾದ ಕಣ್ಣೋಟ ಇದ್ದವನು. ಇವನ ಕಣ್ಣೋಟದಿಂದಲೇ ಅವರಿಗೆ ತಾತ್ವಿಕ ದೃಷ್ಟಿಕೋನ ಬಂದಿರುವುದು ಅಂತ ಅದರ ತಾತ್ಪರ್ಯ. ತಸ್ಯ ವಿಷ್ಣು ಶಿರೋನಾಮ ಭಾವನಾತ್ ಭೂರಿ ಸ್ಮೃತಂ ಭಾವನಂ ರಕ್ಷಣಂ ಪ್ರೋಕ್ತಂ ದೃಷ್ಟ್ಯಾ ವಾಚಾಚ ರಕ್ಷತೆ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಒಂದು ಮಾತಿದೆ. ದೃಷ್ಟ್ಯ ಭಗವಂತ ತನ್ನ ಕಣ್ಣೋಟದಿಂದ ಮತ್ತೆ ತನ್ನ ಮಾತಿನಿಂದ, ಶಾಸ್ತ್ರದ ಉಪದೇಶದಿಂದ ನಮ್ಮೆಲ್ಲರನ್ನು ರಕ್ಷಿಸ್ತಾನೆ. ಆದ್ರಿಂದ ಆ ಭಗವಂತನ ಶಿರಸ್ಸಿಗೆ ಭೂ ಅಂತ ಹೆಸರು. ಭೂ ಅಂದ್ರೆ ಅನಿರುದ್ಧ. ಅವನು ಭೂ ಅಂತ ಯಾಕೆ ಹೆಸರು ಅಂದ್ರೆ ನಮ್ಮನ್ನು ರಕ್ಷಿಸುವುದರಿಂದ. ಈ ಜಗತ್ತೆಲ್ಲದಕ್ಕೂ ಕೂಡ ಆತ ಹಿತ, ರಕ್ಷಕ, ತನ್ನ ಕಣ್ಣೋಟದಿಂದ ಮತ್ತು ತನ್ನ ಮಾತಿನಿಂದ. ಇದು ಒಂದರ್ಥ. ಅದರಿಂದ ಲೋ ಹಿತಾಕ್ಷ ಅಂದ್ರೆ ಲೋಕ ಹಿತಾಕ್ಷ ಅಂತ ಅರ್ಥ. ಲೋ ಅನ್ನುವುದು ಲೋಕಕ್ಕೆ ಸಂಕೇತ. ಅಥವಾ ಮತ್ತೊಂದು ಅರ್ಥವನ್ನು ಅವರೇ ಹೇಳಿದ್ದಾರೆ. ಈ ಮೊದಲನೇದೇನಿದೆ ಲೋಕ ಹಿತಾಕ್ಷ ಅನ್ನುವುದು ಲೋಕ ದರ್ಶನ ಅನ್ನೋ ಧಾತುವಿನಿಂದ ಬಂದಂತಹ ಲೋಕ ಶಬ್ದ. ಅದು ಲೋಹಿತಾಕ್ಷ ಎಂಬ ಶಬ್ದಕ್ಕೆ ಲೋ ಅಂದ್ರೆ ಈ ಗೋ ಅಂತ ಶಬ್ದ ಇದೆಯಲ್ಲ, ಗೌಹು ಗಾವೋ ಗಾವಹ ಅಂತ ಶಬ್ದ ಇದೆಯಲ್ಲ, ಆ ಥರ ಲೌಹು ಲಾವೋ ಲಾವಹ ಅಂತ ಒಂದು ಶಬ್ದ. ಲವ್ಗಳು ಅಂದ್ರೆ ಸಂಸಾರದ ಬಂಧನವನ್ನ ಕಳಚಿಕೊಂಡವರು, ಮುಕ್ತರು, ಅಥವಾ ಸಂಸಾರ ಬಂಧನವನ್ನು ಕಳಚಿಕೊಳ್ಳಲಿಕ್ಕೆ ಪ್ರಯತ್ನಿಸುವ ಸಾಧಕರು. ಗೋವಿಂದಾಚಾರ್ಯರು ಸಂಸಾರ ಬಂಧನವನ್ನು ಕಳೆದುಕೊಂಡಂತಹ ಮುಕ್ತರು ಅಂತ ಅರ್ಥ ಹೇಳಿದ್ದಾರೆ. ಅಥವಾ ಅದನ್ನು ಕಳಿಸಿಕೊಳ್ಳಲಿಕ್ಕೆ ಯತ್ನಿಸುವಂತಹ ಸಾಧಕರು, ಅವರು ಲವ್ಗಳೇ. ಅಂಥ ಲವಾಂ ಆ ಸಾಧಕರಿಗೆ
ಮತ್ತು ಮುಕ್ತರಿಗೆ. ಹಿತಾನಿ ಸುಖದಾನಿ, ಸುಖ ಕೊಡುವಂಥ ಇಂದ್ರಿಯ, ಕಣ್ಣೋಟವುಳ್ಳವನು. ಇಂದ್ರಿಯ ಇಂದ್ರಿಯ ಅಂದ್ರೆ ಬರೀ ಕಣ್ಣೋಟ ಅಲ್ಲ, ಅವನ ಕೈ ಕಾಲು ಎಲ್ಲವೂ ಕೂಡ ಸುಖದಾಯಕನೇ. ಕಣ್ಣಿನಿಂದ ಮಾತಿನಿಂದ ನಮ್ಮೆಲ್ಲರನ್ನೂ ರಕ್ಷಿಸಿದ್ದಾನೆ. ಅದನ್ನು ಬೃಹದಾರಣ್ಯಕ ಉಪನಿಷತ್ನಲ್ಲಿ ನಾವು ನೋಡಿದ್ವಿ. ದೃಷ್ಟ್ಯಾ ವಾಚಾಚ ರಕ್ಷತೆ ಅಂತ. ಭಗವಂತನ ಪಾದಗಳಿಗೆ ಸ್ವಹ ಅಂತ ಕರೀತಾರೆ. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಉಚ್ಯತೆ ಮುಕ್ತಿದಾನೇನ ತಜ್ಞಾನ ಸುವರಸ್ಯ ಪದದ್ವಯಂ. ಭಗವಂತನ ಪಾದಗಳಿಗೆ ಸು ವ ಅಂತ ಆ ಎರಡು, ಒಂದು ಪಾದಕ್ಕೂ ಸು ಅಂತೂ ಮತ್ತೊಂದು ಪಾದಕ್ಕೂ ವ ಅಂತೂ ಹೇಳ್ತಾರೆ. ಯಾಕೆಂದ್ರೆ ವ ಅಂದ್ರೆ ಜ್ಞಾನ, ಸು ಅಂದ್ರೆ ಆನಂದ. ಮುಕ್ತಿ ಕೊಟ್ಟು ನಮಗೆ ಜ್ಞಾನ ಕೊಟ್ಟು ಮುಕ್ತಿ ಕೊಡ್ತಾನೆ, ಮುಕ್ತಿಯಲ್ಲಿ ಆನಂದ ಕೊಡ್ತಾನೆ. ಅದಕ್ಕಾಗಿ ಅವನನ್ನ ಸುವಹ ಅಂತ ಹೇಳ್ಬೇಕು. ತುಂಬಾ ಸುಂದರವಾದದ್ದು ಇದು. ಲೋಹಿತಾಕ್ಷ ಅಂದ್ರೆ ಬರೇ ಕಣ್ಣಲ್ಲ, ಅಥವಾ ಉಳಿದ ಕಣ್ಣು, ಕಿವಿ, ಮೂಗು ಮೊದಲಾದ ಜ್ಞಾನೇಂದ್ರಿಯಗಳು ಮಾತ್ರ ಅಲ್ಲ. ಭಗವಂತನ ಕೈ ಕಾಲು ಅವು ಎಲ್ಲ ಲೋಹಿತನೇ, ಅವು ಎಲ್ಲ ಅಕ್ಷಗಳೇ. ಯಾಕೆಂದ್ರೆ ಅಕ್ಷಗಳವು ಎಂದೂ ನಾಶ ಆಗದೆ ಇರುವಂಥವು ಭಗವಂತನ ಇಂದ್ರಿಯಗಳು. ಪೀನವೃತ್ತಾಹ ಜಗದ್ರಕ್ಷಾ ಕೇವಲೋದ್ಯೋಗಿನಃ ಅಂತ 12 ಸ್ತೋತ್ರ. ಜಗತ್ತನ್ನೆಲ್ಲ ರಕ್ಷಿಸುವಂಥ, ಜಗತ್ತನ್ನು ರಕ್ಷಿಸುವುದೇ ಅವುಗಳ ಪ್ರಧಾನ ಕಾಯಕ. ಆ ತೋಳುಗಳದ್ದು, ತೋಳಿನ ಉಪಾಸನೆ. ಆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಭೂ ಅಂತ ಒಂದು ತೋಳಿನ ಹೆಸರು, ವ ಅಂತ ಮತ್ತೊಂದು ತೋಳಿಗೆ ಹೆಸರು. ಯಾಕೆಂದ್ರೆ ಭೂ ವಿನಾಶನಾತ್ ಭುನಾಮ ಸ್ಯಾತ್ ಸವ್ಯೋಬಾಹು ಪರಾತ್ಮನಃ ಉತ್ಪಾದನಾತ್ ಭೂನಾಮ ಸ್ಯಾತ್. ಜಗತ್ತನ್ನು ಹುಟ್ಟಿಸುವುದರಿಂದ ಒಂದು ತೋಳಿಗೆ ಭೂ ಅಂತ ಹೆಸರು, ನಾಶ ಮಾಡುವುದರಿಂದ ಮತ್ತೊಂದು ತೋಳಿಗೆ ವ ಅಂತ ಹೆಸರು. ಹೀಗೆ ಆತನ ಪಾದ, ಆತನ ತೋಳು, ಕಣ್ಣು, ಆತನ ವಾಣಿ ಎಲ್ಲವೂ ಕೂಡ ಹಿತವಾದದ್ದೇ. ಅಕ್ಷ ಅಂದ್ರೆ ಇವೆಲ್ಲವೂ, ಎಲ್ಲಾ ಭಗವಂತನ ಒಟ್ಟಾರೆ ಅಂಗಾಂಗಗಳೆಲ್ಲ ಅಕ್ಷಗಳೇ. ಅವು ನಮಗೆ ಹಿತಕರವೇ. ಆದ್ರಿಂದ ಲೋಹಿತಾಕ್ಷ ಅಂತ ನಾವು ತಿಳ್ಕೊಳ್ಬೇಕು. ಇದು ಬನ್ನಂಜ ಗೋವಿಂದಾಚಾರ್ಯ ಹೇಳಿದ ಅರ್ಥ ಇದೆ. ಅದನ್ನು ನಾನು ವಿಸ್ತರಿಸಿ ಹೇಳಿದ್ದೇನೆ, ಅಷ್ಟು ವ್ಯಾಖ್ಯಾನ ಮಾಡಿದ್ದೇನೆ ಅದನ್ನು. ಮತ್ತೆ ಆ ಅರ್ಥವನ್ನ ಪಂಚಕ್ಷಿತೀನಾಂ ವಿರಜ್ಯತಿ ಅಂತ ಬೃಹತಿ ಮಂತ್ರ ಹೇಳ್ತಾ ಇದೆ. ಪಂಚಕ್ಷಿತೀನಾಂ ಅಂದ್ರೆ 5 ವಿಧವಾದಂತಹ ವಿಭಾಗ ಇರುವ ಮುಕ್ತಿಯನ್ನು ಪಡೆಯಲೆತ್ನಿಸುವ ಸಾಧಕರೇನಿದ್ದಾರೆ, ಅಥವಾ ಈಗಾಗಲೇ ಮುಕ್ತಿಯನ್ನು ಪಡೆದ ಸಾಧಕರೇನಿದ್ದಾರೆ, ಅವರೆಲ್ಲರಿಗೂ ಕೂಡ ಇವನೇ ಅಧಿಪತಿ. ಉತಾಮೃತತ್ವಶೇಷಾನಃ, ಮುಕ್ತರಿಗೂ ಅವನೇ ಗತಿ, ಮುಕ್ತಿಯನ್ನು ಪಡೆಯಲಿಕ್ಕೆ ಯತ್ನಿಸುವಂಥವರಿಗೂ ಅವನೇ ಗತಿ. ಲೋಕೃ ದರ್ಶನೆ ಅಂತ ಧಾತು ಇದೆ. ಅದಕ್ಕೆ ಲೋಕಂತ ಐತೆ ಲೋಕಾಹ ಅಂದ್ರೆ ನೋಡುವವರು, ತಿಳಿಯುವವರು ಅಂತ ಅರ್ಥ. ಇತಿ ಲೋಕಾಹ, ಹೀಗೊಂದು ಧಾತುವನ್ನು ಇಟ್ಕೊಳ್ಬಹುದು. ಅಥವಾ ಲೂನ್ಯ ಛೇದನೆ ಅಂತ ಮತ್ತೊಂದು ಧಾತು ಇಟ್ಕೋಬಹುದು. ಲುನಂತಿ ಸಂಸಾರ ಬಂಧನಂ, ಸಂಸಾರ ಬಂಧನವನ್ನು ಕಳೆದುಕೊಂಡವರೇ ಲೋಗಳು. ಇಂಥ ಲೋಗಳಿಗೆ ಹಿತಕರವಾದ ಅಕ್ಷ, ಅವನ ಇಡೀ ಸ್ವರೂಪವೇ ಅವನ ಕಣ್ಣು, ಅವನ ವಾಣಿ, ತೋಳುಗಳು, ಅವನ ಪಾದಗಳು, ನರಸಿಂಹ ರೂಪದಲ್ಲಿ ಆತನ ಉಗುರು, ಅವೆಲ್ಲವೂ ಕೂಡ ಈ ಜಗತ್ತಿಗೆ ಹಿತಕರವಾದದ್ದೇ ಅಂತನ್ನುವುದನ್ನ ಲೋಹಿತಾಕ್ಷ ಎಂಬ ಶಬ್ದದಿಂದ ನಾವು ಉಪಾಸಿಸಬೇಕು. ಕೆಂಬಣ್ಣದ ಕಣ್ಗಳುಳ್ಳವನು. ತಸ್ಯ ಕಪ್ಯಾಸಂ ಪುಂಡರೀಕಂ ಯಥಾ ಅಕ್ಷಿಣಿ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಹೇಳ್ತಾರೆ. ಕೆಂಬಣ್ಣದ ಕಣ್ಗಳುಳ್ಳವನು, ನೀರನ್ನ ಹೀರುವಂಥ ಏನು ಕಮಲ ಇದೆ, ಆ ಕಮಲದಂತೆ ಕೆಂಪಾದಂಥ ತೇವಾಂಶವುಳ್ಳ ಕಮಲದಂತೆ ಕೆಂಪಾದ ಕಣ್ಗಳಿದ್ದವನು. ಕೌಸಲ್ಯ ಅಜನಯತ್ ರಾಮಂ ದಿವ್ಯಲಕ್ಷಣ ಸಂಯುತಂ ಲೋಹಿತಾಕ್ಷಂ ಅಂತ ರಾಮಾಯಣದಲ್ಲಿ ಲೋಹಿತಾಕ್ಷ ಅಂತ ಒಂದು ವರ್ಣನೆ ಇದೆ. 2 ಅಂಗೈಗಳು, ಅಂಗಾಲು, ಕಣ್ಣಿನ ತುದಿ ಇವೆಲ್ಲವೂ ಕೂಡ, ಮತ್ತು ಉಗುರು, ತುಟಿ ಇವೆಲ್ಲವೂ ಕೂಡ ಕೆಂಬಣ್ಣದ್ದಾಗಿರಬೇಕು. ಜಿಹ್ವಾ ಅಂತ ಕೆಂಬಣ್ಣದ್ದಾಗಿರಬೇಕು ಅಂತ ಲಕ್ಷಣಗಳಲ್ಲಿ ವರ್ಣನೆ ಮಾಡ್ತಾರೆ. ಲೋಹಿತಾಕ್ಷ ಅಂತಂದ್ರೆ ಅವನು ರಾಮಾವತಾರದಲ್ಲಿ, ಪರಶುರಾಮಾವತಾರದಲ್ಲಿ ಕುಪಿತನಾದಾಗ ಅವನ ಕಣ್ಣು ಕೆಂಪಾಗಿರುವುದು ಕೂಡ ಇದ್ದೇ ಇದೆ. ಲೋಹಿತೆ ರಕ್ತೆ ಲೋಹಿತ ಇತಿ ಅಕ್ಷ್ಣೋತಿ ವ್ಯಾಪ್ನೋತಿ ಇತಿ
ಲೋಹಿತಾಕ್ಷ. ನಮ್ಮ ರಕ್ತದಲ್ಲಿ ಈತ ಲೋಹಿತ ಎಂಬ ಹೆಸರಿನಿಂದ ವ್ಯಾಪಿಸಿಕೊಂಡಿದ್ದಾನಂತೆ. ಹಾಗೂ ಒಂದು ವ್ಯಾಖ್ಯಾನವನ್ನ ಇಲ್ಲಿ ಮಾಡಿದ್ದಾರೆ. ಇದು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಲೋಹಿತೆ ರಕ್ತ ಇತಿ ಅಕ್ಷ್ಣೋತಿ ತಸ್ಯ ಏತಸ್ಯ ಆತ್ಮನಃ ಲೋಹಿತಂ ಅಥ ಹ್ರಸ್ವೋ ಮಾಂಡೂಕೇಯ ಅಂತ ಋಷಿ. ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಭಗವದ್ ರೂಪಗಳಿವೆ ಅಂತ ತಿಳಿಸ್ತಾ ಭಗವಂತ ರಕ್ತದಲ್ಲಿ ಕೆಂಬಣ್ಣ ಉಳ್ಳವನಾಗಿದ್ದಾನೆ ಅಂತ ಒಂದು ವಿಷಯವನ್ನು ಕೂಡ ತಿಳಿಸಿದ್ದಾರೆ. ಇಲ್ಲಿ ಅಕ್ಷ ಅಂದ್ರೆ ಇಂದ್ರಿಯ ಅಂತ ಅರ್ಥ ಅಲ್ಲ, ವ್ಯಾಪಿಸಿರುವವನು ಅಂತ ಅರ್ಥ. ಅದರ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಲೋಹಿತಾಖ್ಯ ರಕ್ತವರ್ಣ ಲೋಹಿತಸ್ಥೋ ಜನಾರ್ದನ ಅಂತ ಅರ್ಥ ಹೇಳ್ತಾರೆ. ಅಕ್ಷ ಎಂಬ ಶಬ್ದಕ್ಕೆ ಚಕ್ರ ಅಂತನೂ ಅರ್ಥ ಇದೆ. ಕೆಂಬಣ್ಣದ ಪ್ರಕಾಶಮಾನವಾದ ಸುದರ್ಶನ ಚಕ್ರವುಳ್ಳವನು. ಲೋಹಿತ ಪ್ರದೀಪ್ತ ಅಕ್ಷ ಚಕ್ರಂ ಯಶಸಃ ಲೋಹಿತಾಕ್ಷ ಅಂತ ಆ ಒಂದು ಅರ್ಥವನ್ನು ಕೂಡ ತಿಳಿಸಿದ್ದಾರೆ. ಭಗವಂತನಿಗೆ ಅನೇಕ ಬಣ್ಣಗಳಿವೆ. ಅದರಲ್ಲಿ ಕೆಂಬಣ್ಣವು ಕೂಡ ಒಂದು. ಪರಶುರಾಮ ಮೊದಲಾದ ರೂಪಗಳು ಅಂಗಾರವರ್ಣಂ ಅಂತ ಆತನ ಕೆಂಬಣ್ಣವನ್ನ ವರ್ಣಿಸ್ತವೆ. ರಜೋಗುಣವನ್ನು ಹೆಚ್ಚಿಸಿ ಜಗತ್ತನ್ನ ಉತ್ಪಾದನೆ ಮಾಡಲಿಕ್ಕೆ ಹೊರಟಂಥವನು ಈ ಭಗವಂತ. ಆಗ ಆತ ಕೆಂಬಣ್ಣವನ್ನು ತಾಳ್ತಾನೆ ಅಂತ ವರ್ಣನೆ ಇದೆ. ತಸ್ಯ ಹೈತಸ್ಯ ಪರಮಸ್ಯ ನಾರಾಯಣಸ್ಯ ಚತ್ವಾರಿ ರೂಪಾಣಿ, 4 ಬಣ್ಣಗಳವನಿಗಿದೆ. ಶುಕ್ಲಂ ರಕ್ತಂ ರೌಗ್ಮಂ ಕೃಷ್ಣಮಿತಿ, ಬಿಳಿ ಬಣ್ಣ, ಕೆಂಬಣ್ಣ, ಬಂಗಾರದಂತೆ ಹೊಳೆಯುವ ಬಣ್ಣ ಮತ್ತೆ ಕಪ್ಪು ಬಣ್ಣ. ಹೀಗೆ 4 ವರ್ಣಗಳಿವೆ ಅಂತ ಅವನನ್ನ ಮತ್ತೊಂದು ಕಡೆ ಒಂದು ವೇದ ವಾಕ್ಯದಲ್ಲಿ ವರ್ಣಿಸ್ತಾರೆ. ತಸ್ಮಿನ್ ಶುಕ್ಲಮುತ ನೀಲಮಾಹು ಪಿಂಗಲಂ ಹರಿತಂ ಲೋಹಿತಂ ಚ ಅಂತ ಬೃಹದಾರಣ್ಯಕ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಆ ಭಗವಂತನ ವರ್ಣನ ಇದೆ. ರೂಪಮಾಹು ಪಂಚವಿಧಂ ತಸ್ಯ ವಿಷ್ಣುರ್ ಮಹಾತ್ಮನಃ, ಅವನಿಗೆ 5 ರೂಪಗಳಿವೆ. ಅದರಲ್ಲಿ ಬಿಳಿ ಬಣ್ಣದ್ದು ವಾಸುದೇವ, ಅನಿರುದ್ಧ ನೀಲ ಬಣ್ಣ, ಪಿಂಗಲ ಅಂದ್ರೆ ಕಂದು ಬಣ್ಣ ಉಳ್ಳವನು ಸಂಕರ್ಷಣ, ಪ್ರದ್ಯುಮ್ನ ಹಸಿರು ಬಣ್ಣ ಇದ್ದವನು, ನಾರಾಯಣಂ ಲೋಹಿತಂ ಸ್ಯಾತ್, ನಾರಾಯಣ ಕೆಂಬಣ್ಣ ಉಳ್ಳವನು ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಛಾಂದೋಗ್ಯ ಉಪನಿಷತ್ತಿನ 8ನೇ ಅಧ್ಯಾಯದಲ್ಲಿ ಶುಕ್ಲಸ್ಯ ನೀಲಸ್ಯ ಪೀತಸ್ಯ ಲೋಹಿತಸ್ಯೇತಿ ಅಂತ ಅಸೌ ವಾವ ಆದಿತ್ಯ ಪಿಂಗಲಃ ಏಷ ಶುಕ್ಲಃ ಏಷ ನೀಲಃ ಏಷ ಪೀತಃ ಏಷ ಲೋಹಿತಃ ಅಂತ ಭಗವಂತನನ್ನು ವರ್ಣನೆ ಮಾಡಿದ್ದಾರೆ. ಈ ಭಗವಂತ ನಮ್ಮ ಹೃದಯದ ನಾಡಿಗಳಲ್ಲಿ 5 ರೂಪದಿಂದಿದ್ದಾನೆ. ನಾರಾಯಣಾಖ್ಯಂ ಸೌಷುಮ್ನಂ ಮಧ್ಯಸ್ಥಂ ರಕ್ತವರ್ಣಕಂ, ಸುಷುಮ್ನ ನಾಡಿಯಲ್ಲಿ ಮಧ್ಯದಲ್ಲಿ ಆತ ಕೆಂಬಣ್ಣದಿಂದ ಇದ್ದಾನೆ ಅಂತ ವರ್ಣನೆ ಇದೆ. ಹೀಗೆ ಕೆಂಬಣ್ಣ ಅಥವಾ ಲೋಹಿತ ಬಣ್ಣ ಅನ್ನೋದು ನಾರಾಯಣನ ಒಂದು ಬಣ್ಣ. ಪರಶುರಾಮನ ಬಣ್ಣವು ಕೂಡ ಅದು ಹೌದು. ಲೋಹಿತಾಕ್ಷ ಎಂಬ ಶಬ್ದವನ್ನ ಲಕ್ಷಾಲಂಕಾರದಲ್ಲಿ ವ್ಯಾಖ್ಯಾನ ಮಾಡಲಿಲ್ಲ. ಇದಕ್ಕೆ ಶಾಂಕರ ಭಾಷ್ಯದಲ್ಲಿ ಕೆಂಪಾದ ಕಣ್ಗಳುಳ್ಳವನು. ಸಮಾ ವೃಷಭೋ ಲೋಹಿತಾಕ್ಷ ಸೂರ್ಯೋ ವಿಪಶ್ಚಿನ್ ಮನಸಾ ಪುನಾತು ಅಂತ ತೈತ್ತರಿಯ ಆರಣ್ಯಕದಲ್ಲಿ ಬರುವಂತಹ ಒಂದು ಮಾತಿದೆ. ಯಜುರ್ವೇದಿಗಳು ನಾವು ಮಧ್ಯಾಹ್ನ ಸಂಧ್ಯಾವಂದನದಲ್ಲಿ ಅದನ್ನು ಹೇಳ್ತೇವೆ. ಪರಾಶರ ಭಟ್ರು ಕೂಡ ಕೆಂಪಾದ ಕಣ್ಗಳುಳ್ಳಿದ್ದವನು ಅಂತಾನೆ ಮಾಡಿದ್ದಾರೆ. ರಕ್ತ ರಾಜೀವ ನಯನ ಲೋಹಿತಾಕ್ಷ ಪ್ರಕೀರ್ತಿತ, ಕೆಂಬಣ್ಣದ ಕಮಲ. ಸತ್ಯಸಂಧರ ವ್ಯಾಖ್ಯಾನದಂತೆ ಕೆಂಪಾದ ಸುಂದರವಾದ ಕಣ್ಗಳಿದ್ದವನು ಮತ್ತು ಅಥವಾ ಹಿರಣ್ಯಕಶಿಪು ಮೊದಲಾದವರನ್ನ ಶಿಕ್ಷಿಸುವಾಗ ಕೋಪದಿಂದ ಕೆಂಪಾದಂಥ ಕಣ್ಗಳಿದ್ದವನು. ಲೋಹಿತೆ ರಕ್ತೆ ಸ್ವಭಾವಾತ್ ಸಲಕ್ಷಣೆ, ಸ್ವಾಭಾವಿಕವಾಗಿ ಅದೊಂದು ಲಕ್ಷಣ. ಕಶಿಪ್ವಾದಿಷು ಶತ್ರುಷು ಕೋಪಾದ್ವಾ ರಕ್ತೆ ಅಕ್ಷಿಣಿ ಯಸ್ಯ ಸಹ ಲೋಹಿತಾಕ್ಷ ಅಂತ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಲೋಹಿತಾಕ್ಷ ಅನ್ನೋದು ಕೆಂಪಾದ ಕಣ್ಗೊಳ್ಳುವವನು, ನಮ್ಮ ಹೃದಯದ ನಾಡಿಯಲ್ಲಿ ಕೆಂಬಣ್ಣದಿಂದಿದ್ದಾನೆ ಅಂತ ಉಪಾಸನೆಗೂ ಬಹಳ ಮಹತ್ವದ್ದು. ಜ್ಞಾನಕ್ಕಾಗಿ ಪ್ರಯತ್ನಿಸುವಂಥ ನಮ್ಮಂತಹ ಸಾಮಾನ್ಯರು ಕೂಡ ನಾವು ಮನುಷ್ಯರಲ್ಲಿ ಸೇರ್ತೇವೆ.
ದೇವತೆಗಳೆಲ್ಲ, ಋಷಿಗಳೆಲ್ಲ, ಪಿತೃಗಳೆಲ್ಲ, ಚಕ್ರವರ್ತಿಗಳಲ್ಲ ನಾವು, ಮನುಷ್ಯರು. ಆದರೂ ನಾವು ಲೋಕಗಳು ಅಥವಾ ಲೋಗಳೆ, ನಮಗೆ ಹಿತಕರವಾದಂತಹ ಸ್ವರೂಪ ಇದ್ದವನು. ಅವನ ಕಣ್ಣೋಟದಿಂದ, ಅವನ ವಾಣಿಯಿಂದ, 2 ತೋಳುಗಳಿಂದ, 2 ಪಾದಗಳಿಂದ ನಮ್ಮ ರಕ್ಷಣೆಗಾಗಿಯೇ ಯಾವತ್ತೂ ಸದಾ ಸಿದ್ಧನಾಗಿದ್ದವನು. ಅಕ್ಷ ಅಂದ್ರೆ ಎಲ್ಲಾ ಇಂದ್ರಿಯಗಳು ಅಂತ ನಾವು ಆ ಭಗವಂತನನ್ನ ಉಪಾಸಿಸಬೇಕು. ಇಲ್ಲಿ ಮಾತ್ರ ಅಲ್ಲ, ನಾಳೆ ಮುಕ್ತಿಗೆ ಹೋದಾಗಲೂ ಕೂಡ ಭಕ್ತರನ್ನ ಆತ ಯಾವತ್ತೂ ರಕ್ಷಿಸ್ತಾ ಇರ್ತಾನೆ. ಅದು ಆ ಸದಾಗತಿ ಆ ಮನುಷ್ಯನನ್ನ ಯಾವತ್ತೂ ಕೂಡ ನಮಗವನು ರಕ್ಷಕ ಅಂತ ವರ್ಣಿಸುವಂಥ ತುಂಬಾ ಸುಂದರವಾದಂಥ, ಹಿತ ಅನ್ನೋದ್ರಿಂದ ರಕ್ಷಕ ಅಂತ ಅರ್ಥ, ಹಾಗೆ ವರ್ಣನೆ ಮಾಡುವಂಥ ಒಂದು ಭಾಗ. ಅಂಥ ಒಂದು ಶಬ್ದದ ವ್ಯಾಖ್ಯಾನದೊಂದಿಗೆ ಈ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.